ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನೀವೇನಾದರೂ NEP ತೊಗೊಂಡು ಓಪನ್ ಎಲೆಕ್ಟಿವ್ನ ನೀವು ಕೆಮಿಸ್ಟ್ರಿ ಅಂತ ತೊಗೊಂಡಿದ್ರೆ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅನ್ನೋದನ್ನು ಓದ್ತೀರಾ. ಆ್ಯಕ್ಚುಲಿ ಅಲ್ಲಿ 3 ಯೂನಿಟ್ ಇದೆ. ಸೊ ವೀಕ್ಲಿ 3 ಕ್ಲಾಸಸ್ ಇರುತ್ತೆ, 3 ಯೂನಿಟ್ ಇದೆ. ಸೊ ಆಲ್ಮೋಸ್ಟ್ ಸುಮಾರು ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ NEP ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ ಕೊಟ್ಟರೆ ಅಥವಾ ಓಪನ್ ಎಲೆಕ್ಟಿವ್ OE ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಎನ್ಸೈಮ್ಸ್ ಆ ಚಾಪ್ಟರ್ನ ಶುರು ಮಾಡ್ತಾ ಇದ್ದೀನಿ. ಮೊದಲನೇ ವಿಡಿಯೋ ನಾನು ಮಾಡ್ತಾ ಇರೋದು ಎನ್ಸೈಮ್ ಮೇಲೆ. ಮೆಕ್ಯಾನಿಸಮ್ ಆಫ್ ಎನ್ಸೈಮ್ ಆ್ಯಕ್ಷನ್ನು, ಲಾಕ್ ಆ್ಯಂಡ್ ಕೀ ಮಾಡೆಲ್ ಅಂತ ಕರಿತೀವಿ, ಕೋಸ್ಟ್ಲ್ಯಾಂಡ್ ಮಾಡೆಲ್ ಇದೆ. ಆ 2 ಮಾಡೆಲ್ಗಳ ಬಗ್ಗೆ ನಾನು ಇವತ್ತು ಹೇಳ್ತಾ ಹೋಗ್ತೀನಿ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎನ್ಸೈಮ್ಸ್ ಅಂತ ಏನು ಹೇಳ್ತೀವಿ ಅದು ಬಯೋಮಾಲಿಕ್ಯೂಲ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ದೇ ಆರ್ ದಿ ಬಯಾಲಜಿಕಲ್ ಕ್ಯಾಟಲಿಸ್ಟ್ ವಿಚ್ ಕ್ಯಾಟಲೈಸ್ ಆಲ್ಮೋಸ್ಟ್ ಆಲ್ ದಿ ಬಯಾಲಜಿಕಲ್ ರಿಯಾಕ್ಷನ್ಸ್. ನಮ್ಮ ಬಾಡಿ ಒಳಗಡೆ ಥೌಸಂಡ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸು ಎವ್ರಿ ಸೆಕೆಂಡ್ ಎವ್ರಿ ಮೂಮೆಂಟ್ ಆಗ್ತಾ ಇರುತ್ತೆ. ಅದನ್ನು ಕೆಟಲೈಸ್ ಮಾಡೋವಂಥ ರಿಯಾಕ್ಷನ್ಸ್ ಇದ್ದರೆ ಆ ಕೆಟಲಿಸ್ಟಾಗಿ ಆ್ಯಕ್ಟ್ ಮಾಡೋವಂಥದಕ್ಕೆ ನಾವು ಏನಂತ ಕರಿತೀವಿ, ಎನ್ಸೈಮ್ಸ್ ಅಂತ ಕರಿತೀವಿ. ಜನರಲಿ ಅವು ಕಾಂಜುಗೇಟೆಡ್ ಪ್ರೋಟೀನ್ಸ್ ಆಗಿರ್ತವೆ. ನಾನು ಆಲ್ರೆಡಿ ಪ್ರೋಟೀನ್ಸ್ನ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಪ್ರೋಟೀನ್ಸ್ ಅಂತಂದ್ರೇನು, they're going to contain the amino acids, they're going to linked various amino acids through peptide bonds. ಅಂಥದಕ್ಕೆ ನಾವೇನಂತ ಕರಿತೀವಿ, ಪ್ರೋಟೀನ್ಸ್ ಅಂತ ಕರಿತೀವಿ. ಅದು ಕಾಂಜುಗೇಟೆಡ್ ಪ್ರೋಟೀನ್. ಇದರಲ್ಲಿ 2 ಥರ ಕಾಂಜುಗೇಟೆಡ್ ಅಂತಂದರೆ 2 ಯೂನಿಟ್ ಇರುತ್ತೆ. ಅದರಲ್ಲಿ ಒಂದಕ್ಕೆ ನಾವೇನಂತ ಕರಿತೀವಿ, ಪ್ರೋಟೀನ್ ಪಾರ್ಟ್ ಅಂತ ಕರಿತೀವಿ, ಅದಕ್ಕೆ ಅಪೋ ಎನ್ಸೈಮ್ ಅಂತ ಕರಿತೀವಿ. ಇನ್ನೊಂದಿದೆ, ಅದು ನಾನ್ ಪ್ರೋಟೀನ್ ಪಾರ್ಟ್ ಇದೆ, ಅದಕ್ಕೆ ಕೋಫ್ಯಾಕ್ಟರ್ ಅಂತ ಕರಿತೀವಿ. ಈ 2 ಇರೋದಕ್ಕೆ ನಾವೇನಂತ ಕರಿತೀವಿ, ಎನ್ಸೈಮ್ ಅಂತ ಕರಿತೀವಿ. ಎನ್ಸೈಮ್ಸ್ ಆರ್ ಬಯೋಕೆಟಲಿಸ್ಟ್. ಕೆಟಲಿಸ್ಟ್ ಅಂದ್ರೇನು, ವಿಚ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ರಿಯಾಕ್ಷನ್ ರೇಟ್ ವಿತೌಟ್ ಪಾರ್ಟಿಸಿಪೇಟಿಂಗ್. ಆದರೆ ಅದು ಒಂದು ಬಯೋಮಾಲಿಕ್ಯೂಲ್ ಆಗಿರೋದಕ್ಕೋಸ್ಕರ, ದಟ್ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ವಿತಿನ್ ದಿ ಬಯಾಲಜಿಕಲ್ ಸಿಸ್ಟಮ್ ಆಗಿರೋದಕ್ಕೋಸ್ಕರ ಇದನ್ನು ನಾವು ಬಯೋಕೆಟಲಿಸ್ಟ್ ಅಂತ ಕರಿತೀವಿ. ಇದರಲ್ಲಿ ಇದು ಕಾಂಜುಗೇಟೆಡ್ ಪ್ರೋಟೀನು 2 ಯೂನಿಟ್ ಇರುತ್ತೆ. ಒಂದಕ್ಕೆ ಅಪೋ ಎನ್ಸೈಮ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕೋಫ್ಯಾಕ್ಟರ್ ಅಂತ ಕರಿತೀವಿ. ಈ ಅಪೋ ಎನ್ಸೈಮ್ ಅನ್ನುವಂಥದ್ದು ಪ್ರೋಟೀನ್ ಪಾರ್ಟು. ಈ ನಾನ್ ಪ್ರೋಟೀನ್ ಪಾರ್ಟ್ ಇದೆಯಲ್ಲ, ಅದಕ್ಕೆ ಕೋಫ್ಯಾಕ್ಟರ್ ಅಂತ ಕರಿತೀವಿ. ಯೂಶಲಿ ಈ ಕೋಫ್ಯಾಕ್ಟರ್ ಏನಾಗಿರುತ್ತೆ ಅಂದರೆ ಮೆಟಲ್ ಅಯಾನ್ ಆಗಿರುತ್ತೆ, ಅಥವಾ ಅದೇನಾಗಿರ್ಬೋದು ಅಂದರೆ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿರ್ಬೋದು. ಇಟ್ ಈಸ್ ಕಾಲ್ಡ್ ಆಸ್ ಅನ್ ಆಕ್ಟಿವೇಟರ್. ಅದೇನಾದರೂ ಮೆಟಲ್ ಅಯಾನ್ ಆಯಿತು ಅಂದರೆ ಆಕ್ಟಿವೇಟರ್ ಅಂತ ಕರಿತೀವಿ. ಆರ್ಗ್ಯಾನಿಕ್ ಕಾಂಪೌಂಡ್ ಆಯಿತು ಅಂತಂದರೆ co-enzyme ಅಂತ ಕರಿತೀವಿ. ಸೊ ಅಷ್ಟು ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೋಬೇಕು. ಎನ್ಸೈಮ್ ಅಂದರೆ ಏನು, ಕೆಟಲಿಸ್ಟ್. ಅದೇನದು ಕಾಂಜುಗೇಟೆಡ್ ಪ್ರೋಟೀನ್. ಅದರಲ್ಲಿ 2 ಕಾಂಪೊನೆಂಟ್ ಇದೆ. ಒಂದು ಪ್ರೋಟೀನ್ ಕಾಂಪೊನೆಂಟ್ ಇದೆ, ಇನ್ನೊಂದು ನಾನ್ ಪ್ರೋಟೀನ್ ಕಾಂಪೊನೆಂಟ್ ಇದೆ. ಪ್ರೋಟೀನ್ ಕಾಂಪೊನೆಂಟ್ಗೆ ನಾವು ಅಪೋ ಎನ್ಸೈಮ್ ಅಂತ ಕರಿತೀವಿ, ನಾನ್ ಪ್ರೋಟೀನ್ ಕಾಂಪೊನೆಂಟ್ಗೆ ಕೋಫ್ಯಾಕ್ಟರ್ ಅಂತ ಕರಿತೀವಿ. ಆ ಕೋಫ್ಯಾಕ್ಟರು ಆರ್ಗ್ಯಾನಿಕ್ ಇರ್ಬೋದು, ಇಲ್ಲ ಅಂದರೆ ಇನ್ಆರ್ಗ್ಯಾನಿಕ್ ಆಗಿರ್ಬೋದು. ಅದೇನಾದರೂ ಇನ್ಆರ್ಗ್ಯಾನಿಕ್ ಆದರೆ ಅದನ್ನ ಆಕ್ಟಿವೇಟರ್ ಅಂತ ಕರೀತಾರೆ. ಯೂಶಲಿ ಅದು ಮೆಟಲ್ ಅಯಾನ್ ಆಗಿರುತ್ತೆ. ಆರ್ಗ್ಯಾನಿಕ್ ಆದರೆ ಅದನ್ನು co-enzyme ಅಂತ ಕರೀತಾರೆ. ಆ ರೀತಿಯಾಗಿ ಎನ್ಸೈಮ್ಗೆ ಇರುತ್ತೆ. ಹಾಗಾದರೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ಸೈಮ್ಸ್ ಏನು ಅಂದರೆ, ಎನ್ಸೈಮ್ಸ್ ಆರ್ ಪ್ರೋಟೀನ್ ಇನ್ ನೇಚರ್. ದೇ ಇನ್ಕ್ರೀಸ್ ದಿ ವೆಲಾಸಿಟಿ ಆಫ್ ದಿ ರಿಯಾಕ್ಷನ್ ವಿತೌಟ್ ದೆಮ್ಸೆಲ್ಫ್ ಅಂಡರ್ಗೋಯಿಂಗ್ ಎನಿ ಕೆಮಿಕಲ್ ಚೇಂಜ್. ಹೇಗೆ ಅದರದ್ದು ಕೆಟಲಿಸ್ಟ್ ಪ್ರಾಪರ್ಟೀಸ್ ಇದೆಯಲ್ಲ, ಅದೇ ರೀತಿ ಈ ಎನ್ಸೈಮ್ಸ್ ಆರ್ ಆಲ್ಸೋ, they do not take part in chemical reaction. They not be the part of the chemical reaction, but they just initiate the rate of they initiate the reaction. They are highly specific in action. So enzymes going to have an optimum pH. What is that optimum pH? The pH at which they have maximum activity. They are sensitive to a very small change in pH. ಸೊ ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ನ ಕೇಳಿದ್ರೆ, ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ಸೈಮ್ನ ಕೇಳಿದ್ರೆ, ದೇ ಆರ್ ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್, ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ರಿಯಾಕ್ಷನ್, ದೇ ಗೋಯಿಂಗ್ ಟು ಹ್ಯಾವ್ ಮ್ಯಾಕ್ಸಿಮಮ್ ಆಕ್ಟಿವಿಟಿ ಅಟ್ ಎ ಆಪ್ಟಿಮಮ್ pH, and also they're going to have an optimum temperature, the temperature at which they're going to show the maximum activity. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಆಪ್ಟಿಮಮ್ ಟೆಂಪರೇಚರ್ ಅಂತ ಕರಿತೀವಿ. ಆ ಟೆಂಪರೇಚರು 25 to 40 ಡಿಗ್ರಿ ಇರುತ್ತೆ. The mammalian enzyme has an optimum temperature of 37 degrees centigrade. Enzymes are inhibited by a specific molecules called as inhibitors. ಈ ರಿಯಾಕ್ಷನ್ಸ್ ಏನಿದೆಯಲ್ಲ, ನಾಟ್ ಓನ್ಲಿ ಇನ್ಕ್ರೀಸಸ್ ದಿ ಆಕ್ಟಿವಿಟಿ, ಬಟ್ ದೇ ಮೇ ಆಲ್ಸೋ ಡಿಕ್ರೀಸ್, ದೇ ಮೇ ಆಲ್ಸೋ ಡಿಆಕ್ಟಿವೇಟ್ ದಿ ರಿಯಾಕ್ಷನ್. ಅದಕ್ಕೆ ನಾವೇನಂತ ಕರಿತೀವಿ, ಇನ್ಹಿಬಿಟರ್ಸ್ ಅಂತ ಕರಿತೀವಿ. In a reversible reaction, enzyme does not affect the equilibrium
state of the reaction, they affect the rate of both forward and backward reaction to the same extent. Enzyme function by providing different pathway which requires a lower activation energy than the unanalyzed reaction. They do not alter the enthalpy of the reaction. ಸೊ ಈ ಎಂಜೈಮ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ 4 ಮಾರ್ಕ್ ಕೇಳ್ಬೋದು. ದೇ ಆರ್ ಪ್ರೋಟೀನ್ ಇನ್ ನೇಚರ್ ಆ್ಯಂಡ್ ದೇ ಗೋಯಿಂಗ್ ಟು ಇನ್ಕ್ರೀಸ್ ದಿ ರೇಟ್ ಆಫ್ ದಿ ರಿಯಾಕ್ಷನ್ without taking part in chemical reactions. They are going to initiate the reaction. They are going to work at maximum pH, optimum temperature, and they may be inhibited. These reaction rate of the reaction can be decreased by using inhibitors. Again, reversible reaction alli equilibrium state na idu affect ಮಾಡಲ್ಲ, and it going to give a different pathways that going to decrease the energy activation na decrease ಮಾಡುತ್ತೆ. Therefore but they do not alter the enthalpy of the reaction. ಇಷ್ಟೊಂದು ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಎಂಜೈಮ್ಸ್ ಆಯಿತು. ಈ ಎಂಜೈಮ್ಸ್ ಅಲ್ಲಿ ನಾನು ಹೇಳ್ದಂಗೆ they going to increase the rate of the reaction because of the presence of some peculiar site in the enzyme. ಆ ಎಂಜೈಮ್ ಸೈಟ್ಗೆ ನಾವೇನಂತ ಕರಿತೀವಿ, ಆಕ್ಟಿವ್ ಸೈಟ್ ಅಂತ ಕರಿತೀವಿ. Those are the site which involve in a chemical reaction. Active site of an enzyme is a region that binds the substrate and contributes the amino acid residue that directly participate in making and breaking of chemical bonds. ಇದಕ್ಕೆ ನಾವೇನಂತ ಕರಿತೀವಿ, ಆಕ್ಟಿವ್ ಸೈಟ್ ಅಂತ ಕರಿತೀವಿ. ದ ಆಕ್ಟಿವ್ ಸೈಟ್ ಆಫ್ ದಿ ಎಂಜೈಮ್ ಇಸ್ ಅ ರೀಜನ್ ದಟ್ ಬೈಂಡ್ಸ್ ಸಬ್ಸ್ಟ್ರೇಟ್. ಸೊ ಈಗ ನಿಮಗೆ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂದರೆ ರಿಯಾಕ್ಟೆಂಟ್ಸ್ ಇರುತ್ತೆ. ರಿಯಾಕ್ಟೆಂಟ್ ದೇ ಕಂಬೈನ್ ಟುಗೆದರ್ ಟು ಫಾರ್ಮ್ ಎ product in presence of a catalyst. First ಏನಾಗುತ್ತೆ, any one of the substrate molecule they going to combine with a catalyst and they going to form a catalyst and a ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್. ಆ ಕಾಂಪ್ಲೆಕ್ಸಲ್ಲಿ ಅಟ್ಯಾಕ್ ಆಗುತ್ತಲ್ಲ, ಸಬ್ಸ್ಟ್ರೇಟ್ಗೆ ಅಟ್ಯಾಕ್ ಆಗುತ್ತಲ್ಲ, ಆ ಪಾರ್ಟ್ ಯಾವ್ದು ಆ ಪಾರ್ಟ್ಗೆ, ಆ್ಯಕ್ಟಿವ್ ಪಾರ್ಟ್ಗೆ, ಆ ಸೈಟ್ಗೆ ನಾವೇನಂತ ಕರಿತೀವಿ ಅಂದರೆ ಆ್ಯಕ್ಟಿವ್ ಸೈಟ್ ಅಂತ ಕರಿತೀವಿ. ಆ್ಯಕ್ಟಿವ್ ಸೈಟ್ ಆಫ್ ಎನ್ ಎಂಜೈಮ್ ಏನಿದೆಯಲ್ಲ, ದಟ್ಸ್ ಎ ಪಾರ್ಟ್, ದಟ್ಸ್ ಎ region where your substrate will going to make a complex with a catalyst. ಅದಕ್ಕೆ ಏನಂತ ಕರಿತೀವಿ ನಾವು, ಆಕ್ಟಿವ್ ಸೈಟ್ ಅಂತ ಕರಿತೀವಿ. It is a small region on the surface of the large protein molecule at which a substrate binds and undergoes a chemical change. ನಾವು ಹೇಳ್ದಂಗೆ ಎಂಜೈಮ್ ಅಂದ್ರೆ ಏನು, ಅದರಲ್ಲಿ 2 ಕಾಂಪೊನೆಂಟ್ ಇರುತ್ತೆ. ಇಟ್ ಇಸ್ ಎ ಪ್ರೋಟೀನ್ ಕಾಂಪೊನೆಂಟ್ ಇರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ ಆ ಎಂಜೈಮಲ್ಲಿ ಒಂದು ಪಾರ್ಟ್ ಮಾತ್ರನೇ which going to which is present on the surface allirutte, small region irutte, surface allirutte, that going to bind to the substrate ge adu bind agutte. It's a 3-dimensional entity, usually an intricate packet structurally designed to accept the structure of the substrate in 3D terms. The active site has R groups of specific amino acids which are distinct in their position in primary structure. The groups in active site forms a weak bond with the substrate. The active site is usually hydrophobic. It provides a specificity for substrate. ಸೊ ಹಾಗಾಗಿ ಇದರದ್ದು ಈ ಆಕ್ಟಿವ್ ಸೈಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದೇನಾಗಿರುತ್ತೆ ಅಂದರೆ ಯೂಶಲಿ ಹೈಡ್ರೋಫೋಬಿಕ್ ಆಗಿರುತ್ತೆ. ದೇ ಡು ನಾಟ್ ಡಿಸಾಲ್ವ್ ಇನ್ ವಾಟರ್ ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ ಎ ಸ್ಪೆಸಿಫಿಸಿಟಿ ಇನ್ ದೇರ್ ಸಬ್ಸ್ಟ್ರೇಟ್. ಆಕ್ಟ್ ಆಗಬೇಕಾದ್ರೆ ಇದಾಗತ್ತೆ. The formation of the enzyme substrate complex is necessary for the enzyme catalyzed reaction to occur. ಸೊ ನನಗೆ ಇಂಪಾರ್ಟೆಂಟ್ ಏನು ಅಂತಂದರೆ, ನನಗೆ ES ಕಾಂಪ್ಲೆಕ್ಸ್ ಆಗಬೇಕು. ನಮ್ಮ ಎಂಜೈಮ್ ಇಸ್ ನಥಿಂಗ್ ಬಟ್ ಎ ಕೆಟಲಿಸ್ಟು ಮತ್ತು ಸಬ್ಸ್ಟ್ರೇಟ್ ಮಧ್ಯೆ ಏನಾಗಬೇಕು, ಒಂದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಬೇಕು. ದಟ್ ವಿಲ್ ಬಿ ದಿ ಫಸ್ಟ್ ಪಾರ್ಟ್ ಆಫ್ ದಿ ಕೆಟಲೈಸ್ಡ್ ರಿಯಾಕ್ಷನ್. ಹಾಗಾಗಿ ಅದೇನಾಗಬೇಕು, ES ಫಾರ್ಮೇಷನ್ ಆಗಬೇಕು, ES ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಬೇಕು. ಆ ಕಾಂಪ್ಲೆಕ್ಸ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನಗೆ 2 ಥೀರೀಸ್ ಇದೆ. ಒಂದಕ್ಕೆ ಲಾಕ್ ಆ್ಯಂಡ್ ಕೀ ಮಾಡೆಲ್ ಅಂತ ಕರಿತೀವಿ, ಲಾಕ್ ಆ್ಯಂಡ್ ಕೀ ಮಾಡೆಲ್ ಥಿಯರಿ ಆಫ್ ಎಂಜೈಮ್ ಸಬ್ಸ್ಟ್ರೇಟ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಇನ್ನೊಂದಕ್ಕೆ ಕೋಸ್ಟ್ಲ್ಯಾಂಡ್ ಇಂಡ್ಯೂಸ್ಡ್ ಫಿಟ್ ಥಿಯರಿ ಆಫ್ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಬೋತ್ ದ ಥಿಯರೀಸ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಫಾರ್ಮೇಷನ್ ಆಫ್ ದಿ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಹೇಗಾಗುತ್ತೆ, ಹೌ ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಲಾಕ್ ಆ್ಯಂಡ್ ಕೀ ಮಾಡೆಲ್ನ ತೊಗೊಂಡ್ರೆ, ಹೇಗೆ ನಿಮ್ಮದು ಲಾಕು ಮತ್ತು ಕೀ ಇರುತ್ತಲ್ಲ, ಪರ್ಟಿಕ್ಯುಲರ್ ಲಾಕ್ಗೆ ಪರ್ಟಿಕ್ಯುಲರ್ ಕೀನೇ ಬೇಕು ಓಪನ್ ಮಾಡೋದಕ್ಕೆ, ಅದನ್ನು ಆ ರೀತಿಯಾಗಿ ಡಿಸೈನ್ ಮಾಡಿರ್ತಾರೆ. ಇನ್ ಎ ಸಿಮಿಲರ್ ಮ್ಯಾನರ್, ನಿಮ್ಮ ಎಂಜೈಮ್ ಏನಿರುತ್ತಲ್ಲ, ದಟ್ ಆಲ್ಸೋ ಗೋಯಿಂಗ್ ಟು react with an active site of the substrate, and they're going to form a complex through an enzyme. That enzyme should have a
ಪರ್ಟಿಕ್ಯುಲರ್ ಸ್ಟ್ರಕ್ಚರ್, ಪರ್ಟಿಕ್ಯುಲರ್ ಔಟ್ಲೈನ್ ಇರಬೇಕು, ಅವಾಗಷ್ಟೇ ಅದು ಅದ್ರ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ, ಇಲ್ಲ ಅಂದರೆ ಇಂಟ್ರಾಕ್ಟ್ ಮಾಡಲ್ಲ ಅಂತ ಹೇಳುತ್ತೆ. ಸೊ ನಾನು ಮುಂಚೆನೇ ಹೇಳಿದೆ, ನಂದು ಫಸ್ಟ್ ಪಾರ್ಟ್ ಆಫ್ ದಿ ಕೆಟಲೈಸ್ಡ್ ರಿಯಾಕ್ಷನ್ ಏನಾಗಿರುತ್ತೆ ಅಂದರೆ, ನಂದು ಕೆಟಲಿಸ್ಟ್ ಮತ್ತು ಸಬ್ಸ್ಟ್ರೇಟ್ ಮಧ್ಯದಲ್ಲಿ ಏನಾಗಬೇಕು, ಇಂಟ್ರಾಕ್ಷನ್ ಆಗಬೇಕು. ಆ ಇಂಟ್ರಾಕ್ಷನ್ ಇಲ್ಲಿ ನಮಗೆ ಕೆಟಲಿಸ್ಟ್ ಯಾವುದು, ಎನ್ಸೈಮ್. ಆ ಎನ್ಸೈಮಲ್ಲಿರುವಂಥ ಆ್ಯಕ್ಟಿವ್ ಸೈಟ್ ಏನಿದೆಯಲ್ಲ, ಆ ಸ್ಮಾಲ್ ಪೋರ್ಷನ್ ಇರುತ್ತೆ, ಸರ್ಫೇಸಲ್ಲಿರುತ್ತೆ. ಆ ಆ್ಯಕ್ಟಿವ್ ಸೈಟ್ ಏನು ಮಾಡಬೇಕು, ಸಬ್ಸ್ಟ್ರೇಟ್ ಜೊತೆಗೆ ರಿಯಾಕ್ಟ್ ಮಾಡಬೇಕು ಅಥವಾ ಇಂಟ್ರಾಕ್ಟ್ ಮಾಡಬೇಕು. ಇಂಟ್ರಾಕ್ಟ್ ಮಾಡಬೇಕು ಅಂತಂದರೆ ಅವೆರಡರ ಮಧ್ಯೆ ಕೀ ಆ್ಯಂಡ್ ಲಾಕ್ ಮಾಡಲ್ ಕನೆಕ್ಷನ್ ಇರಬೇಕು. ಏಕೆ ಕೀ ಮತ್ತು ಲಾಕ್ ಎರಡಕ್ಕೂ ಒಂದೇ ರೀತಿಯಾದಂಥ ಶೇಪ್ ಇತ್ತು, ಒಂದೇ ರೀತಿಯಾದಂಥ ಪ್ರಿಕರ್ಸರ್ ಇತ್ತು, ಒಂದೇ ರೀತಿಯಾದಂಥ ಶೇಪ್ ಇತ್ತು ಅಂದರೆ ಮಾತ್ರನೇ ಅವೆರಡೂ ಲಾಕ್ ಆಗಿ ಅದು ಓಪನ್ ಆಗುತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾರ. ಅದಕ್ಕೆ ನಾವೇನಂತ ಕರಿತೀವಿ, ಲಾಕ್ ಆ್ಯಂಡ್ ಕೀ ಮಾಡೆಲ್ ಅಂತ ಕರಿತೀವಿ. ಇಲ್ಲಿ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಬ್ರೇಕ್ ಡೌನ್ ಟು yield ದಿ ಪ್ರಾಡಕ್ಟ್ ರಿಲೀಸಿಂಗ್ ಫ್ರೀ ಎನರ್ಜಿ, ಫ್ರೀ ಎಂಜೈಮ್. ಸೊ ಇದೇನಾಗುತ್ತೆ, ಫಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ನಿಮ್ಮ ಸಬ್ಸ್ಟ್ರೇಟ್ ಜೊತೆಗೆ ಎಂಜೈಮ್ ರಿಯಾಕ್ಟ್ ಆಗುತ್ತೆ, ES ಕಾಂಪ್ಲೆಕ್ಸ್ ಆಗುತ್ತೆ. ದಟ್ ES ಕಾಂಪ್ಲೆಕ್ಸ್ ಏನಾಗುತ್ತೆ, ಮತ್ತೆ ಫರ್ದರ್ ರಿಯಾಕ್ಷನ್ ಆಗಿ ಫ್ರೀ ಎಂಜೈಮ್ನ ಅದು ಬಿಡಬೇಕು. ನಮ್ಮ ಮುಂಚೆನೇ ಹೇಳ್ದಂಗೆ ಕೆಟಲಿಸ್ಟ್ they do not involve in a chemical reaction, they just initiate the reaction. At the end of the reaction, enzyme will be released. ಇಲ್ಲೂ ಏನಾಗುತ್ತೆ, ಎಂಜೈಮ್ ರಿಲೀಸ್ ಆಗ್ತಾ ಇದೆ. ಇದನ್ನು ನಮಗೆ ಫಿಶರು 1894 ಪ್ರಪೋಸ್ ಮಾಡ್ತಾರೆ. ಈ ಮಾಡೆಲ್ ಅಂತ ಕರಿತೀವಿ, ಲಾಕ್ ಆ್ಯಂಡ್ ಕೀ ಮಾಡೆಲ್ ಅಂತ ಕರಿತೀವಿ. According to this theory, the active site of an enzyme has a rigid shape where structure is complementary to the structure of the substrate. The substrate which has a right structure can fit into the active site like a key fit into a lock. This theory explains the formation of the EX complex of an enzyme which have a absolute specificity. ನಾನು ಮುಂಚೆನೇ ಹೇಳ್ದಂಗೆ ಇಲ್ಲಿ ನೋಡಿ 1 2 3 ಅಂತ ಕೊಟ್ಟಿದ್ದೀನಿ. ಎಂಜೈಮ್ ಇದೆ, ನಮ್ಮದು ಸಬ್ಸ್ಟ್ರೇಟ್ ಇದೆ. ಎಂಜೈಮು ಮತ್ತು ಸಬ್ಸ್ಟ್ರೇಟಲ್ಲೂ ಹೇಗಿರಬೇಕು ಅಂತಂದರೆ, ರೈಟ್ ಕಾನ್ಫಿಗರೇಷನ್ ಇರಬೇಕು, ರೈಟ್ ಸ್ಟ್ರಕ್ಚರ್ ಇರಬೇಕು, ರೈಟ್ ಶೇಪ್ ಇರಬೇಕು. ಅವಾಗನೇ ಅದು ಬಂದೇನಾಗುತ್ತೆ, ಲಾಕ್ ಆಗುತ್ತೆ. ಲಾಕ್ ಆದಾಗ ಅದು ಅದೇ ಶೇಪಲ್ಲಿದ್ದರೆ ಮಾತ್ರ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಸೊ ನಿಮ್ಮದು ಎಂಜೈಮ್ ಏನಿದೆಯಲ್ಲ ಅದು ಅಬ್ಸಲ್ಯೂಟ್ ಸ್ಪೆಸಿಫಿಸಿಟಿ. ಸೊ ಆ ಶೇಪ್ ಏನಿದೆಯಲ್ಲ, ಆ ಸ್ಟ್ರಕ್ಚರ್ ಏನಿದೆಯಲ್ಲ, ಆ ಕಾನ್ಫಿಗರೇಷನ್ ಏನಿದೆಯಲ್ಲ, ಅದೇ ರೀತಿಯಾಗಿರುವಂಥ ಸಬ್ಸ್ಟ್ರೇಟ್ ಬಂದರೆ ಮಾತ್ರ ಅದು ಅಕಾಮಡೇಟ್ ಮಾಡುತ್ತೆ, ಇಲ್ಲ ಅಂದರೆ ಅಕಾಮಡೇಟ್ ಮಾಡಲ್ಲ ಅಂತ ಹೇಳುತ್ತಲ್ಲ. ಈ ಥಿಯರಿಗೆ ನಾವೇನಂತ ಕರಿತೀವಿ, ಲಾಕ್ ಆ್ಯಂಡ್ ಕೀ ಮಾಡೆಲ್ ಅಂತ ಹೇಳ್ತೀವಿ. ಬಟ್ ಈ ಲಾಕ್ ಆ್ಯಂಡ್ ಕೀ ಮಾಡೆಲ್ನ ನೆಕ್ಸ್ಟ್ ಏನು ಮಾಡಿದ್ವಿ ಅಂದರೆ, ಇಲ್ಲ ಆ ರೀತಿ ಆಗಲ್ಲ. ಸೊ ನಿಮ್ಮ ಎಂಜೈಮ್ ಏನಿದೆಯಲ್ಲ, ದಟ್ ಗೋಯಿಂಗ್ ಟು ಚೇಂಜ್, ಇಟ್ ಈಸ್ ನಾಟ್ ಎ ರಿಜಿಡ್, ಇಟ್ ಅಂಡರ್ಗೋಸ್ ಫ್ಲೆಕ್ಸಿಬಲ್. ತನ್ನಷ್ಟಕ್ಕೆ ತಾನೇ ಅದು ಚೇಂಜ್ ಆಗುತ್ತೆ ಅಂತ ಹೇಳುತ್ತಲ್ಲ. ಆ ಮಾಡೆಲ್ಗೆ ನಾವೇನಂತ ಕರಿತೀವಿ, ಕೋಸ್ಟ್ಲ್ಯಾಂಡ್ ಇಂಟ್ರೊಡ್ಯೂಸ್ಡ್ ಫಿಟ್. ಇಟ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಯುವರ್ ಎಂಜೈಮ್ ಗೋಯಿಂಗ್ ಟು change itself, it going to refine itself, it undergo flexible with respect to the substrate ಅಂತ ಹೇಳುತ್ತಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಕೋಸ್ಟ್ಲ್ಯಾಂಡ್ ಇಂಡ್ಯೂಸ್ಡ್ ಫಿಟ್ ಥಿಯರಿ ಅಂತ ಹೇಳ್ತೀವಿ. ಇಲ್ಲೂ ಏನಾಗುತ್ತೆ, ES ಕಾಂಪ್ಲೆಕ್ಸೇ ಆಗುತ್ತೆ, ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸೇ ಆಗುತ್ತೆ. ಇದನ್ನು ಕೋಸ್ಟ್ಲ್ಯಾಂಡ್ 1958 ಇದನ್ನು ಪ್ರಪೋಸ್ ಮಾಡ್ತಾನೆ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಆಕ್ಟಿವ್ ಸೈಟ್ ಆಫ್ ದಿ ಎಂಜೈಮ್ ಇಸ್ ನಾಟ್ ರಿಜಿಡ್ ಬಟ್ ಫ್ಲೆಕ್ಸಿಬಲ್. ಮುಂಚೆನೇ ಹೇಳಿದಂಗೆ ಲಾಕ್ ಆ್ಯಂಡ್ ಕೀ ಮಾಡೆಲ್ ಇದೆ ಅಂತಂದರೆ ಆ ಶೇಪಲ್ಲಿ ಇದ್ದರೆ ಮಾತ್ರನೇ ಬಂದು ಲಾಕ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ ಅಂತ ಹೆಂಗೆ ಅವನು ಲಾಕ್ ಆ್ಯಂಡ್ ಕೀ ಮಾಡೆಲ್ ಹೇಳಿದ್ರೆ, ಇಲ್ಲೇನು ಹೇಳ್ತಾರೆ ಅಂದರೆ ಅದು ರಿಜಿಡ್ ಆಗಿರಲ್ಲ. ಅದೇನಾಗುತ್ತೆ, ಬೇಕಾದಾಗ ಅದೇನಾಗುತ್ತೆ, ಈ ರೀತಿ ನೋಡಿ, ಇಲ್ಲಿ ಎಂಜೈಮಲ್ಲಿದೆ, ABC ಇದೆ, ಆ ಕಡೆ ಸೈಟ್ ಇದೆ. ನಿಮ್ಮ ಎಂಜೈಮೇ ಏನು ಮಾಡುತ್ತೆ ಅಂದರೆ, ಇಟ್ ಗೋಯಿಂಗ್ ಟು ಮಾಡಿಫೈ ಇಟ್ ಸೆಲ್ಫ್, ಇಟ್ ಅಂಡರ್ಗೋ ಫ್ಲೆಕ್ಸಿಬಲ್ ಇಟ್ ಸೆಲ್ಫ್ ಆಸ್ ಟು ಕಂಬೈನ್, ಆಸ್ ಟು ಲಾಕ್ ವಿತ್ ಅ ಸಬ್ಸ್ಟ್ರೇಟ್. ಅದಕ್ಕೆ ನಾವೇನಂತ ಕರಿತೀವಿ, ಕೋಸ್ಟ್ಲ್ಯಾಂಡ್ ಇಂಡ್ಯೂಸ್ ಫಿಟ್ ಥಿಯರಿ ಅಂತ ಹೇಳ್ತೀವಿ. ದ ಬೈಂಡಿಂಗ್ ಆಫ್ ದಿ ಸಬ್ಸ್ಟ್ರೇಟ್ ಇಂಡ್ಯೂಸಸ್ ದಿ conformational change in the enzyme such that the active site of an enzyme assume the shape of the complementary to the substrate, which result in the formation of ES complex, enzyme substrate complex ಆಗಬೇಕು ಅಂತಂದರೆ ಎಂಜೈಮ್ ಏನಾಗುತ್ತೆ, ಸಬ್ಸ್ಟ್ರೇಟ್ ಹಾಗೆ ಇರುತ್ತೆ. ಎಂಜೈಮ್ ಏನು ಮಾಡುತ್ತೆ, ತನ್ನಷ್ಟಕ್ಕೆ ತಾನೇ ಏನಾಗುತ್ತೆ, ಅದು ಮಾಡಿಫೈ ಆಗುತ್ತೆ, ತನ್ನಷ್ಟಕ್ಕೆ ತಾನೇ ಫ್ಲೆಕ್ಸಿಬಲ್ ಆಗುತ್ತೆ, ತನ್ನಷ್ಟಕ್ಕೆ ತಾನೇ ಇಂಡ್ಯೂಸ್ ಆಗಿಬಿಟ್ಟು ಯಾವ ಶೇಪ್ ಬೇಕೋ ಆ ಶೇಪ್ಗೆ ಅದು ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಆ ಥಿಯರಿಗೆ ನಾವೇನಂತ ಕರಿತೀವಿ, ಕೋಸ್ಟ್ಲ್ಯಾಂಡ್ ಇಂಡ್ಯೂಸ್ ಫಿಟ್ ಥಿಯರಿ ಅಂತ ಹೇಳ್ತೀವಿ. ಈ ಎರಡು ಥಿಯರಿ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಹೌ ದೇರ್ ವಿಲ್ ಬಿ ಅ ಫಾರ್ಮೇಷನ್ ಆಫ್ ದಿ ES complex, that is the enzyme substrate complex ಅಂತ ಹೇಳುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.